22ನೇ ಕಂತಿನ ಹಣಕ್ಕೆ 500 ಕೋಟಿ ರೂಪಾಯಿ ಹಣ ಇಂದು ಬಿಡುಗಡೆ ಆಯಿತು. ಹಾಗೂ 21ನೇ ಕಂತು ಇಲ್ಲಿ ವಿಶೇಷವಾಗಿ ಈ ಒಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ. ಕಲಬುರಗಿ, ಗದಗ ಮತ್ತು ಮಂಡ್ಯ ಹಾಗೂ ಈ ಒಂದು ಜಿಲ್ಲೆಗಳಿಗೆ ಹಾಗೂ 22ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಬರುತ್ತೆ. ಹಾಗೂ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಮಂಡ್ಯ ಮತ್ತು ಕೊಪ್ಪಳ ಹಾಗೂ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ 21ನೇ ಕಂತಿನ ಹಣ ಜಮೆ ಆಗಿಲ್ಲ. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನ ಕೊಡಲಾಗುತ್ತಿದೆ. ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 22ನೇ ಕಂತಿನ ಹಣ 4,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನ ಕೊಡಲಾಗಿದೆ. ಜಿಲ್ಲೆಗಳ ಲಿಸ್ಟ್ ಅನ್ನ ಇಲ್ಲಿ ಇಡ್ತಾ ಇದ್ದೇವೆ. ಮತ್ತು ಈ 22ನೇ ಕಂತಿನ ಹಣ ಈ 5,000 ಕೋಟಿ ಹಣ ಇಂದು ಬಿಡುಗಡೆ ಆಗಲಿದೆ. ಮತ್ತು ಕೆಲ ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಮೀಸಲಿಟ್ಟಿದ್ದಾರೆ. ಶಿಕ್ಷಕರೇ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ತಾಜಾ ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರೇ, ನಮಸ್ಕಾರ, ಸ್ವಾಗತ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ. ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ತಾಜಾ ಅಪ್ಡೇಟ್ ನಿಮ್ಮ ಮುಂದಿಡುತ್ತಿದ್ದೇವೆ. ಈ ಒಂದು ವಿಡಿಯೋ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ಮಾಹಿತಿಯನ್ನ ಕೊನೆವರೆಗೂ ಕೂಡ ಗಮನದಿಂದ ಕೇಳಿ, ಏಕೆಂದ್ರೆ ನಿಮ್ಮ ಒಂದು ಕಂತಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿದೆ. ಮತ್ತು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ 4,000 ರೂಪಾಯಿ ಮತ್ತು ಈ ಜಿಲ್ಲೆಗಳಿಗೆ 22ನೇ ಕಂತಿನ ಹಣ 2,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ. ವೀಕ್ಷಕರೇ ನಮಸ್ಕಾರ. ಮೊದಲಿಗೆ 21ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ನೋಡಿ, 21ನೇ ಕಂತು ಬಹುತೇಕ ಫಲಾನುಭವಿಗಳಿಗೆ ಈಗಾಗಲೇ ಪಾವತಿಯಾಗಿದೆ ಏನೋ, ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಇಲ್ಲಿ ಯಾವ ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಹಾವೇರಿ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ, ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ, ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ, ಮತ್ತು ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ, ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ. ಮತ್ತು ಇಲ್ಲಿ ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ ಇನ್ನೂ ಹಣ ಜಮೆ ಆಗೋದು ಬಾಕಿ ಉಳಿದಿದೆ 21ನೇ ಕಂತಿನ ಹಣ. ಹಾಗಾಗಿ ನಿಮಗೆ ಇಲ್ಲಿ ಕೊನೆಗೂ ಈ 21, 22 ಈ 2 ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ, ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಇದನ್ನೊಂದು ಮಾಡಿ ಸಾಕು. ಏನಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹೌದು ವೀಕ್ಷಕರೇ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಕೂಡ ನೋಡಿ. ನೋಡಿ, ಈ 22ನೇ ಕಂತಿನ ಹಣ ಇವತ್ತು ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಈಗ ಮುಖ್ಯವಾಗಿ ಎಲ್ಲರೂ ಕೂಡ ಕಾಯುತ್ತಿರುವ 22ನೇ ಮತ್ತು 23ನೇ ಕಂತುಗಳ ಬಗ್ಗೆ ಈ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಏನಂದ್ರೆ ಸರ್ಕಾರದ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಈ ಒಂದು ಹಣ ಇವತ್ತಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 22ನೇ ಕಂತಿನ ಹಣ ಬರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇದಷ್ಟೇ ಅಲ್ಲದೆ ಗಣೇಶ ಚತುರ್ಥಿ ಹಬ್ಬದ ವೇಳೆಗೆ ಎಲ್ಲ ಒಂದು ಬಾಕಿ ಇರುವಂತಹ 23ನೇ ಕಂತಿನವರೆಗೂ ಕೂಡ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವಂತಹ ನಿರೀಕ್ಷೆ ಇದೆ. ಇದರ ಹಿಂದೆ ಒಂದು ಪ್ರಮುಖ ಕಾರಣ ಇದೆ. ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಹಣಕಾಸು ಇಲಾಖೆಯಿಂದ 5,000 ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿವೆ. ಈ ಹಣವನ್ನ ವಿಶೇಷವಾಗಿ 21ನೇ ಕಂತು ಮತ್ತು 22ನೇ ಕಂತುಗಳಿಗಾಗಿ ಇಡಲಾಗಿದೆ ಸರ್ಕಾರದಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ 22ನೇ ಕಂತು ಬಿಡುಗಡೆ ಯಾವುದು ಯಾವುದೇ ರೀತಿ ವಿಳಂಬ ಆಗೋದಿಲ್ಲ. ಹಾಗಾಗಿ ನಿಮಗೆ ಇವತ್ತಿಂದನೇ ಈ 21ನೇ ಕಂತಿನ ಹಣ ಜಮೆ ಆಗುತ್ತೆ. ಇದೀಗ ಮುಖ್ಯವಾಗಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯ, ಮೊದಲಿಗೆ ಹಣ ಯಾರಿಗೆ ಬರುತ್ತದೆ ಮತ್ತು ಅಧಿಕೃತ ಮಾಹಿತಿಯ ಪ್ರಕಾರ ಈ ಒಂದು ಕೆಳಗಿನ ಜಿಲ್ಲೆಗಳಿಗೆ, ಅಂದ್ರೆ ನಾನು ಜಿಲ್ಲೆಗಳ ಲಿಸ್ಟ್ ಅನ್ನು ಹೇಳ್ತೇನೆ ಮತ್ತು ಇನ್ನೂ ಅನೇಕ ಜಿಲ್ಲೆಯ ಒಂದು ಮಾಹಿತಿಗಳು ಕೂಡ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಮೊದಲನೆಯದಾಗಿ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಏನ್ ಬಂದಿದೆ ಅಂತಂದ್ರೆ ಇವರಿಗೆ 21ನೇ ಕಂತಿನ ಹಣ ಬಂದಿದೆ. ಹಾಗಾಗಿ ನಿಮಗೆ 22ನೇ ಕಂತಿನ ಹಣ ಬರುತ್ತೆ. ಅದೇ ರೀತಿ ಗದಗ ಜಿಲ್ಲೆಯ ಫಲಾನುಭವಿಗಳಿಗೆ 21ನೇ ಕಂತಿನ ಹಣ ಬಂದಿದೆ. ನಿಮಗೆ ಇವಾಗ 22ನೇ ಕಂತಿನ ಹಣ ಬರುತ್ತೆ ಇವತ್ತು. ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ 21ನೇ ಕಂತಿನ ಹಣ ಬಂದಿದೆ ಮತ್ತು ಇನ್ಮೇಲೆ ನಿಮಗೆ 22ನೇ ಕಂತಿನ ಹಣ ಬರುತ್ತೆ. ಅದೇ ರೀತಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇಲ್ಲಿ 21ನೇ ಕಂತಿನ ಹಣ ಜಮೆ ಆಗಿದೆ. ಇವಾಗ ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಜಮೆ ಆಗಬೇಕು. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ 21ನೇ ಕಂತಿನ ಹಣ ಬಂತು. ಇವಾಗ 22ನೇ ಕಂತಿನ ಹಣ ಜಮೆ ಆಗುತ್ತೆ ಇವತ್ತು. ಮತ್ತು ವಿಜಯಪುರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಸೇಮ್, ನಿಮಗೂ ಕೂಡ 22ನೇ ಕಂತಿನ ಹಣ ಜಮೆ ಆಗುತ್ತೆ ಎಂದು. ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಿಮಗೂ ಇದೇ ರೀತಿನೇ ಆಗಿದೆ. ಮತ್ತು ರಾಯಚೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇವತ್ತು ಜಮೆ ಆಗುತ್ತೆ 22ನೇ ಕಂತಿನ ಹಣ. ಇಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಜಿಲ್ಲೆಯ ಫಲಾನುಭವಿಗಳಿಗೆ ಇನ್ನೂ ಕೂಡ ಬರೋದಿದೆ, ಆದರೆ ಈ 22ನೇ ಕಂತಿನ ಹಣ ಆದ್ರೂ ಕೂಡ ಜಮೆ ಆಗ್ತಾ ಇದೆ. ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಈ 22ನೇ ಕಂತಿನ ಹಣ ಇಂದು ಜಮೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ವೀಕ್ಷಕರು ಇವತ್ತು ಈ 22ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಮತ್ತು ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಈ 22ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇದೆ ವೀಕ್ಷಕರೇ. ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೋಡಿ, ಇನ್ನೂ ಅನೇಕ ಜಿಲ್ಲೆಯ ಮಾಹಿತಿ ಇದೆ. ಇದನ್ನ ನಾನು ಹೇಳ್ತಾ ಹೋದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ. ಆ ಒಂದು ಕಾರಣದಿಂದ ನಿಮಗೆ ಜಿಲ್ಲೆಗಳ ಲಿಸ್ಟ್ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರುತ್ತೆ, ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತೇವೆ. ನೋಡಿ ವೀಕ್ಷಕರೇ, ಈ ಒಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ಇಲ್ಲಿ ಮೊದಲು ಹಣ ಪಡಿತಾ ಇದ್ದಾರೆ. ಉಳಿದಂತಹ ಜಿಲ್ಲೆಗಳ ಹಂತವಾಗಿ ಕಂತು ಜಮೆ ಆಗಲಿದೆ. ಆ ಒಂದು ಜಿಲ್ಲೆಗಳ ಲಿಸ್ಟ್ ಅನ್ನು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ತಾನೆ. ಮತ್ತು ಇಲ್ಲಿ ನೋಡಿ, ಇನ್ನೊಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದೆ. ಏನಂತಂದ್ರೆ ಬೆಂಗಳೂರು ಜಿಲ್ಲೆಗೆ ಏಕೆ ಮೊದಲನೆಯ ಆದ್ಯತೆ,
ಯಾಕೆ ಈ ಬೆಳಗಾವಿ ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕೊನೆಯ ಒಂದು ಪ್ರಿಯಾರಿಟಿಯನ್ನು ಕೊಡಲಾಗುತ್ತಿದೆ ಅಂತ ತುಂಬಾ ಜನರು ಕಾಮೆಂಟ್ ಮಾಡ್ತಾರೆ. ನೋಡಿ, ಇಲ್ಲಿ ಕಾರಣವೇನೆಂದ್ರೆ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳು ಈಗಾಗಲೇ 35 ತಾಲೂಕು ಗ್ರಾಮೀಣ ಪಂಚಾಯಿತಿಗಳ ಮೂಲಕ ಹಣ ರವಾನಿಸಲಾಗಿದೆ. ಅಂದ್ರೆ ಆಲ್ರೆಡಿ ಇವಾಗ 35 ತಾಲೂಕುಗಳಿಂದ ಹಣವನ್ನು ರವಾನಿಸಲಾಗಿದೆ. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳು ಯಾವುದೇ ರೀತಿ ಆಗೋದಿಲ್ಲ, ಎಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ನೆಟ್ವರ್ಕ್ ಇರುತ್ತೆ. ಆ ಒಂದು ಉದ್ದೇಶದಿಂದ ನಿಮಗೆ ಇಲ್ಲಿ ಹಣ ಬೇಗ ಬರುತ್ತೆ. ಸರ್ಕಾರ ಈ ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನು ನೀಡಿದೆ ಮತ್ತು ಹೀಗಾಗಿ ಸ್ನೇಹಿತರೆ ಒಟ್ಟಾರೆ ಹೇಳುವುದಾದರೆ ಈ 21ನೇ ಕಂತು ಬಹುತೇಕ ಪಾವತಿಯಾಗುತ್ತಿದ್ದು ಕೆಲ ಜಿಲ್ಲೆಗಳಿಗೆ ಮಾತ್ರ ಬಾಕಿ ಇದೆ. ಅಂತವರಿಗೆ ಈ 21 ಮತ್ತು 22ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಮತ್ತು 22ನೇ ಕಂತು ಗಣೇಶ ಹಬ್ಬದ ವೇಳೆಗೆ ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಮುಂಚೆ ಬಿಡುಗಡೆಯಾಗಿ ಜಮೆ ಆಗುವಂತಹ ನಿರೀಕ್ಷೆ ಇದೆ. ಮತ್ತು ಇವಾಗ ನಾವು ಹೇಳಿದೆ ಅಲ್ವಾ, ಈ ಒಂದು ಜಿಲ್ಲೆಗಳಿಗೆ ಮೊದಲು ಹಣ ಬಿಡುಗಡೆ ಆಗುತ್ತೆ, ನಂತರ ಉಳಿದ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮೆ ಆಗುತ್ತೆ. ಮತ್ತು ಸರ್ಕಾರ ಈಗಾಗಲೇ ಅಗತ್ಯವಿರುವ ಹಣವನ್ನು ಬಿಡುಗಡೆ ಮಾಡುವುದರಿಂದ ಇಲ್ಲಿ ಫಲಾನುಭವಿಗಳು ಇಲ್ಲಿ ಆತಂಕ ಒಂದು ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ. ಯಾರಿಗೂ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕುಟುಂಬಕ್ಕೂ ಹಂಚಿಕೊಳ್ಳಿ ಈ ಒಂದು ವಿಡಿಯೋನ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತಿನ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತವೆ. ನೋಡಿ, ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದ್ರೆ ತಪ್ಪದೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.